ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ದರೋಡೆ ನಡೆದು 4 ದಿನ ಆಗೇ ಹೋಯಿತು. ಈವರೆಗೂ ಖದೀಮರು ಎಲ್ಲಿದ್ದಾರೆ ಅನ್ನೋ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಈ ಮಧ್ಯೆ ಗುಂಡೇಟು ತಿಂದ ಶಿವಕುಮಾರ್ ಸೇಫ್ ಆಗಿದ್ದು ಬ್ರಿಮ್ಸ್ ಕರ್ಮಕಾಂಡಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಶೂಟ್ ಮಾಡಿ 83 ಲಕ್ಷ ಹಣ ಕಳವು. ದಿನಕ್ಕೊಂದು ವೇಷ, ಹಣದ ಜೊತೆ ಸುತ್ತಾಟ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದು 4 ದಿನ ಆಗೇ ಹೋಯಿತು. ಖದೀಮರು 83 ಲಕ್ಷ ಹಣವನ್ನ ಹೊತ್ತು ಊರಿಂದ ಊರಿಗೆ ಎಸ್ಕೇಪ್ ಆಗ್ತಿದ್ದಾರೆ. ಹಂತಕರ ಬೆನ್ನು ಬಿದ್ದಂತ ಕಾಕಿಪಡೆ ಅವರನ್ನ ಕೆಡ್ಡಾಕೆ ಕೆಡವಲಿಕ್ಕೆ ಚಕ್ರ ವ್ಯೂಹವನ್ನ ಹೆಣೆದಿದೆ. ಡಕಾಯಿತರ ಗುರುತು ಪತ್ತೆ ಆದರೂ ಅವರು ಎಲ್ಲಿದ್ದಾರೆಂಬ ಸುಳಿವು ಮಾತ್ರ ಸಿಕ್ಕಿಲ್ಲ. ದರೋಡೆಕೋರರ ಹೆಡಮುರಿಯನ್ನ ಕಟ್ಟಲಿಕ್ಕೆ ಕರ್ನಾಟಕ, ತೆಲಂಗಾಣ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸರ್ಚ್ ಮಾಡ್ತಾ ಇದ್ದಾರೆ. ಆದರೂ ರಾಬರ್ಸ್ಗಳು ಮಾತ್ರ ಪೊಲೀಸರ ಕಣ್ಣಿಗೆ ಬೀಳದೆ ಹಣದ ಬ್ಯಾಗ್ ಜೊತೆ ಸುತ್ತಾಡ್ಕೊಂಡಿದ್ದಾರೆ. ಹೈದರಾಬಾದ್ನಿಂದ ಕಾಲ್ಕಿತ್ತಿರುವಂತ ಖದೀಮರ ಮತ್ತಷ್ಟು ಸಿಸಿಟಿವಿ ರಿಲೀಸ್ ಆಗಿದೆ. ಹೈದರಾಬಾದ್ನಲ್ಲಿ ದೋಸೆ ತಿಂದ ಖದೀಮರು. ಹೈದರಾಬಾದ್ ಬಸ್ ನಿಲ್ದಾಣದಲ್ಲಿ ಹಂತಕರು. ಬೀದರ್ನಲ್ಲಿ ದರೋಡೆ ಮಾಡಿ ಸೀದಾ ಹೈದರಾಬಾದ್ಗೆ ಎಂಟ್ರಿ ಕೊಟ್ಟಂತ ಖದೀಮರು ಅಲ್ಲೂ ನೆತ್ತರನ್ನ ಹರಿಸಿದ್ರು. ಟ್ರಾವೆಲ್ ಸಿಬ್ಬಂದಿ ಮೇಲೆ ಗುಂಡನ್ನ ಹಾರಿಸಿದ್ರು. ಇದಕ್ಕೂ ಮುನ್ನ ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲಿ ದೋಸೆ ತಿಂದಿದ್ದಾರೆ. ಬಳಿಕ ಬಸ್ ನಿಲ್ದಾಣದಲ್ಲಿ ದರೋಡೆಕೋರರು ನಿಂತಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದುಡ್ಡಿನ ಟ್ರಾಲಿ ಜೊತೆ ಆರೋಪಿಗಳು ಪಕ್ಕದ ರಾಜ್ಯಕ್ಕೆ ಬಸ್ನಲ್ಲಿ ತೆರಳಿರುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ದರೋಡೆ ವೇಳೆ ಶಿವಕುಮಾರ್ಗೆ ಗುಂಡೇಟು. ಆಪರೇಷನ್ ಸಕ್ಸಸ್, ಶಿವಕುಮಾರ್ ಬಚಾವ್. ಕಳ್ಳರ ಗುಂಡಿನ ದಾಳಿಯಿಂದ ಗಾಯಗೊಂಡಿದ್ದಂಥ ಶಿವಕುಮಾರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 4 ಗಂಟೆಗಳ ಕಾಲ ನಡೆದಂಥ 2 ಶಸ್ತ್ರಚಿಕಿತ್ಸೆಗಳು ಸಕ್ಸಸ್ ಆಗಿದೆ. ಸದ್ಯ ಶಿವಕುಮಾರ್ ಅಂದು ನಡೆದಂಥ ಭೀಕರ ಘಟನೆಯನ್ನ ಸಂಬಂಧಿ ಬಳಿ ಹೇಳಿಕೊಂಡಿದ್ದಾರಂತೆ. ದೀಪಾವಳಿಯಲ್ಲಿ ಪಟಾಕಿ ಹೊಡೆದಂತೆ ಹಂತಕರು ಗುಂಡನ್ನ ಹಾರಿಸ್ತಾ ಇದ್ರು ಅಂತ ಭಯಾನಕತೆಯನ್ನ ಬಿಚ್ಚಿಟ್ಟಿದ್ದಾರೆ. ದುರದೃಷ್ಟವಶಾತ್ ಆ ಬುಲೆಟ್ ಇಲ್ಲಿ ಹೋಗಿ ಸೊಂಟದಿಂದ ಹೊರಗೆ ಹೋಗಿದೆ. ಯಾಕಂದರೆ ಅವನು ನಾನು ನಿನ್ನೆ ಸ್ಟೇಬಲ್ ಆಗಿದ್ದಾನೆ, 48 ಅವರ್ ನಂತರ ಅವನು ಸ್ಟೇಬಲ್ ಆಗಿದ್ದಾನೆ. ಆಪ್ರೇಷನ್ ಎಲ್ಲ ಆದಮೇಲೆ ಆಮೇಲೆ ಕೇಳಿದೆ ನಾನು ಮೆಲ್ಲಗೆ ಒಂದು ನಿಮಿಷ ಮಾತಾಡೋಕ್ಕೆ ಅವಕಾಶ ಇತ್ತು. ನಾನು ಹಿಂಗೆ ಬಗ್ಗೆ ಟ್ರಂಕ್ ತೊಗೊಂಡು ರಿಟರ್ನ್ ಏನಾದರೂ ಮಾಡೋ ಸನ್ನಿವೇಶ ಶೂಟ್ ಮಾಡ್ತಾ ಇದ್ದವನು. ದೀಪಾವಳಿ ಪಟಾಕಿ ಹೊಡೆದಂಗೆ ಹೊಡಿತಾ ಇದ್ದಾನೆ ಅವನು. ಅದು ಏನೋ ಮಾಡಿ ನಮ್ಮ ಫ್ರೆಂಡ್ ಆಲ್ರೆಡಿ ಕೆಳಗೆ ಬಿದ್ದಿದ್ದ ಟ್ರಂಕ್ ಮೇಲೆ. ಅವನಿಗೆ 3 ಶೂಟ್ ಮಾಡ್ತೀವಿ. ನಾನಾದರೂ ಕಸ್ಕೊಂಡು ಒಳಗೆ ಹೋಗಲಿರೋ ಕಂಪೌಂಡ್ ಪಕ್ಕದಲ್ಲೇ ಐತಲ್ಲ, ಹೋಗ್ಬೇಕಂತಂದಾಗ ಅವನು ಇನ್ನೊಬ್ಬ ಪಕ್ಕದಲ್ಲಿದ್ದವ ಯಾವ ಎಳಿತಾ ಇದ್ದಾವೆ ಅವ್ನು ಪಕ್ಕದಲ್ಲಿದ್ದಾವೆ. ಇಲ್ಲಿ ಶೂಟ್ ಮಾಡಿದೆ. ನನಗೆ ಬಗ್ಗಿದ ಆ್ಯಂಗಲಲ್ಲಿ ಇಲ್ಲಿಂದ ಹೋಗಿ ಸೊಂಟದಿಂದ ಹೋಯ್ತದು ಹಿಂದೆ. ನಾನು ಅದು ಫೋರ್ಸ್ಗೆ 4 ಫೀಟ್ ಹಿಂದೆ ಬಿದ್ದುಬಿಟ್ಟೆ ನಾನು. ಅಷ್ಟರಲ್ಲೇ ಇಷ್ಟೆಲ್ಲ ಏನೇನಾಯಿತು ಮುಂದೆ ನನಗೆ ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದ. ಬ್ರಿಮ್ಸ್ ಆಸ್ಪತ್ರೆಯಿಂದ ಅಮಾನವೀಯ ನಡೆ. ಶಿವಕುಮಾರ್ ಟ್ರೀಟ್ಮೆಂಟ್ಗೆ ಹಿಂದೇಟು. ಇನ್ನು ಶಿವಕುಮಾರ್ಗೆ ಗುಂಡೇಟು ಬಿದ್ದ ತಕ್ಷಣ ಅವರನ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸೂಕ್ತ ಪರಿಹಾರವಿಲ್ಲ ಅಂತ ಟ್ರೀಟ್ಮೆಂಟ್ ನೀಡಿರಲಿಲ್ವಂತೆ. ಹೀಗಾಗಿ ನಾವು ಹೈದರಾಬಾದ್ಗೆ ಹೋಗ್ಲಿಕ್ಕೆ ಮುಂದಾದ್ವಿ. ಇದಕ್ಕೂ ಆಂಬ್ಯುಲೆನ್ಸ್ ಕಳಿಸ್ಲಿಕ್ಕೆ ಆಗಲ್ಲ ಅಂದ್ರು. ಹೋಗ್ಲಿ ನರ್ಸ್ ಕಳಿಸುವಂತೆ ಮನವಿ ಮಾಡಿದ್ರು, ಆಗಲ್ಲ ಅಂದಿದ್ರಂತೆ. ಶಿವ ಒಂದು ಸೀರಿಯಸ್ ಇದೆ, ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. 2 ಬುಲೆಟ್ ಆಯ್ತು ಅಂತ ಅಲ್ಲಿ ಒಬ್ರು ಹೇಳಿದ್ರು ನನಗೆ, ಎಂಪ್ಲಾಯಿ ಹೇಳಿದಾಗ ನಾನು ಇಮಿಡಿಯೇಟ್ಲಿ ಬ್ರಿಮ್ಸ್ಗೆ ಹೋದೆ. ನಾವು ಆ್ಯಂಬುಲೆನ್ಸ್ ಕೊಟ್ಟು ಕೇಳಿದ್ವಿ. ಆ್ಯಂಬುಲೆನ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಂದರು. ಆ್ಯಂಬುಲೆನ್ಸ್ ಕೊಡಲಿಲ್ಲ. ನಾವು ಪ್ರೈವೇಟ್ ಆ್ಯಂಬುಲೆನ್ಸ್ ಮಾಡಿಕೊಂಡೆ. ಪ್ರೈವೇಟ್ ಆ್ಯಂಬುಲೆನ್ಸ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಇಷ್ಟೇ ಕೇಳಿದ್ದು, ಸರ್ ಅವೆಲ್ಲ ಇಲ್ಲೆಲ್ಲ ಹೋಲ್ ಹಾಕಿದ್ರಲ್ಲ, ಅವೆಲ್ಲ ಏನೋ ವೆಸ್ಟೇಜ್ ಹೋಗ್ಬೇಕಾದ್ರೆ ಒಳಗೆ ಹೋಲ್ ಹಾಕಿದ್ರು. ಇವೆಲ್ಲ ಸಮಸ್ಯೆ ಇರುತ್ತೆ ಸರ್ ದಾರಿ. ಯಾಕಂದರೆ 150 ಕಿಲೋಮೀಟ್ರ್ ಹೈದರಾಬಾದು. ಸ್ವಲ್ಪ ನಮ್ಗೆ ಏನಾದರೂ ಆದರೆ ಯಾರು ಹೊಣೆ ಸರ್, ದಯವಿಟ್ಟು ಒಂದು ನರ್ಸ್ ಕೊಡಿ ಅಂತ ಕೇಳಿದೆ ನಾನು ಹಾಸ್ಪಿಟಲ್ಲಿ. ಆ ಥರ ಅವಕಾಶ ಇಲ್ಲ, ಹಾಗೇನಾದರೂ ಸರ್ಜನ್ ಮಾತಾಡ್ಕೋಬೇಕು ಅಂತ ಹೇಳಿದ್ರೆ ಡಾಕ್ಟರ್. ಒಂದ್ ಕಡೆ ಪೊಲೀಸರು ದರೋಡೆಕೋರರಿಗೆ ಚಕ್ರ ವ್ಯೂಹವನ್ನ ಹೆಣೆದಿದ್ದಾರೆ. ಇತ್ತ ಗಾಯಾಳು ಶಿವು ಚೇತರಿಸಿಕೊಳ್ತಾ ಇದ್ದು ಇನ್ನೊಂದು ವಾರದಲ್ಲಿ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಇತ್ತ ಬ್ರಿಮ್ಸ್ ಅಮಾನವೀಯ ನಡೆಗೆ ಜನರು ಕೆಂಡವಾಗಿದ್ದಾರೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.